ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ಚಂದ್ರಶೇಖರ್ ಮಾತಾಡ್ತಾ ಇರೋದು ಆನೆ ಕುದುರೆ ಪ್ರೇಮಿ. ನೋಡಿ ಸ್ನೇಹಿತರೆ, ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಇವತ್ತು ನೈಟು ಡಿನ್ನರ್ಗೆ ಏನಪ್ಪ ಅಂತಂದರೆ, ಇವತ್ತು ಚಪಾತಿ ಜೊತೆಗೆ ತುಂಬ ದಿನ ಆಗಿತ್ತು ಕುಂಬಳಕಾಯಿ ಗೊಜ್ಜು ಮಾಡಿ. ಇವತ್ತು ಕುಂಬಳಕಾಯಿ ತೊಗೊಬಂದು ಕುಂಬಳಕಾಯಿ ಗೊಜ್ಜು ಮಾಡ್ತಾ ಇದ್ದೀವಿ. ಇದು ಚಪಾತಿ ಜೊತೆಗೆ ಮತ್ತು ಸ್ವಲ್ಪ ವೈಟ್ ರೈಸ್ ಲೈಟಾಗಿ. ಇನ್ನೊಂದೇನಪ್ಪ ಅಂತಂದರೆ ಸ್ನೇಹಿತರೆ, ಕುಂಬಳಕಾಯಿ ಗೊಜ್ಜು ಮಾಡಿ ತುಂಬ ದಿನ ಆಗಿತ್ತು. ನಾನು ನನ್ನ ವೈಫ್ಗೆ ಲಾಸ್ಟ್ 2 ಡೇಸ್ ಬ್ಯಾಕೇ ಹೇಳಿದ್ದೆ ತಂದಿಡಪ್ಪ ಮನೇಲಿ ಅಂತ. ತಂದಿರಲಿಲ್ಲ. ಆದರೆ ಇವತ್ತು ನಾನೇ ಸ್ವಲ್ಪ ಹಠ ಮಾಡಿ ತರಿಸ್ತೆ ಸ್ನೇಹಿತರೆ. ಕುಂಬಳಕಾಯಿ ಗೊಜ್ಜು ತಿನ್ನಬೇಕು ಅಂತೇಳಿ. ಯಾಕೆಂದರೆ ಇದು ತುಂಬ ಖಾರವಾಗಿ ಮಾಡಿದ್ರೆ ಚಪಾತಿಗೆ ಟೇಸ್ಟಿಯಾಗಿ ಸ್ಪೈಸಿಯಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು. ಇವಾಗ ನಾವು ಸ್ವಲ್ಪ ಈಗ ಸ್ಟವ್ ಪಕ್ಕದಲ್ಲಿ ನಾವು ಒಂದು ತಟ್ಟೆನಲ್ಲಿ ನಾವು ಏನು ಮಾಡಿದ್ದೀವಿ ಅಂದರೆ, ಕುಂಬಳಕಾಯಿನ ನೀಟಾಗಿ ಕಟ್ ಮಾಡಿಕೊಂಡು ತೊಳ್ಕೊಂಡು ರೆಡಿ ಇಟ್ಕೊಂಡಿದ್ದೀವಿ. ಮತ್ತು ಹಾಗೆ ಕೊತ್ತಂಬರಿ ಸೊಪ್ಪೆಲ್ಲ ನೀಟಾಗಿ ಬಿಡಿಸ್ಕೊತಾ ಇದ್ದಾರೆ. ಸ್ವಲ್ಪ ಈರುಳ್ಳಿನೂ ಕೂಡ ಹಚ್ಚಿಟ್ಕೊಂಡಿದ್ದಾರೆ ಸ್ನೇಹಿತರೆ. ನೋಡಿ, ಇವಾಗ ಗ್ಯಾಸ್ ಸ್ಟವ್ ಮೇಲೆ ಪಾತ್ರೆ ಇಟ್ಟು ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪೆಲ್ಲ ಹಾಕಿದ್ದೀವಿ. ಇವಾಗ ಏನಪ್ಪ ಅಂತಂದರೆ, ಇವಾಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಇವಾಗ ಎರಡನ್ನೂ ಒಳಗಡೆ ಹಾಕ್ತಾಯಿದ್ದೀವಿ. ಯಾಕೆ ಅಂತಂದರೆ ಸ್ನೇಹಿತರೆ, ಇವತ್ತು ಬೆಳಿಗ್ಗೆ ತಿಂಡಿ ತಿನ್ಕೊಂಡು ಹೊರಗಡೆ ಹೋದೆ. ಸ್ವಲ್ಪ ಮಧ್ಯಾಹ್ನ ಯಾಕೋ ಊಟ ಮಾಡೋಕ್ಕಾಗಲಿಲ್ಲ. ಅಲ್ಲೆಲ್ಲೋ ಒಂದು ಕ್ಯಾಂಟೀನಲ್ಲಿ ಒಂದು ಸ್ವಲ್ಪ ಊಟ ಮಾಡಿದೆ. ಯಾಕೋ ಊಟ ಅಡ್ಜಸ್ಟ್ ಆಗಲಿಲ್ಲ. ಆಮೇಲೆ 4:30-5 ಗಂಟೆಗೆ ತುಂಬ ಹೊಟ್ಟೆ ಹಸಿವು ಜಾಸ್ತಿ ಆಯಿತು. ಅಯ್ಯಪ್ಪ, ನನಗಂತೂ ಹಸಿವು ಜಾಸ್ತಿ ಆದಾಗ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಆ್ಯಕ್ಚುಲಿ ಇವತ್ತು ಹೇಳಬೇಕು ಅಂತಂದರೆ, ಇವತ್ತು ವಾರದಲ್ಲಿ ಮೊದಲನೇ ದಿನ ಸೋಮವಾರ ಮತ್ತು ತಿಂಗಳಲ್ಲಿ ಮೊದಲನೇ ದಿನ. ಇವತ್ತು ಫಸ್ಟ್ ಡೇಟ್ ಆಗಿರೋದ್ರಿಂದ, ಇವತ್ತು ಸೋಮವಾರ ಆಗಿರೋದ್ರಿಂದ ನಾನು ಆ ಕಡೆ ಈ ಕಡೆ ಎಲ್ಲೂ ಏನೂ ತಿರುಗಿ ನೋಡಲಿಲ್ಲ. ಏನಾದರೂ ತಿನ್ನೋಣ ಅಂತ ಅಂದ್ಕೊಂಡೆ ಹೋಗಿ. ಆದರೆ ಇವತ್ತು ಸೋಮವಾರ ಆಗಿರೋದ್ರಿಂದ ಏನೂ ತಿನ್ನೋದು ಬೇಡ ಅಂತೇಳಿ ಸೀದಾ ಮನೆಗೆ ಬಂದೆ. ಮನೆಗೆ ಬರೋಷ್ಟರಲ್ಲಿ ನನ್ನ ವೈಫು ಇವತ್ತು ಕುಂಬಳಕಾಯಿ ಹೇಳಿದ್ದೆ, ಕುಂಬಳಕಾಯಿ ತೊಗೊಂಡ್ಬಂದಿದ್ರು. ಬೇಗ ರೆಡಿ ಮಾಡಪ್ಪ ಅಂದರೆ, ಸರಿ ಆಯಿತು ರೆಡಿ ಮಾಡ್ತೀನಿ ಅಂತೇಳಿ ರೆಡಿ ಮಾಡಿದ್ರು. ಇವಾಗ ನಿಮಗೆ ಗೊತ್ತಲ್ವಾ, ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಸ್ನೇಹಿತರೆ, ಇದು ಅಲ್ಲೇ ತಂದು ಅಲ್ಲೇ ಪ್ರಿಪೇರ್ ಮಾಡ್ಕೊತೀನಿ ಅಂತಂದರೆ ಭಾಳ ರಿಸ್ಕ್ ಇದೆ. ಇದಕ್ಕೆಲ್ಲ ಏನಪ್ಪ ಅಂತಂದರೆ, ನಾವು ಅಡುಗೆಗೆ ಅಂತ ಒಂದು 2 hours ಟೈಮ್ ಕೊಡಬೇಕು. ಚಪಾತಿನೂ ಕೂಡ ಬೇಗ ಆಗಲ್ಲ, ಮತ್ತು ಕುಂಬಳಕಾಯಿ ಗೊಜ್ಜು ಏನಾರು ಮಾಡ್ತೀವಿ ಅಂತಂದರೆ ಅದು ಕೂಡ ಬೇಗ ಆಗಲ್ಲ. ಯಾಕೆಂದರೆ ಅದನ್ನು ತಂದು ನೀಟಾಗಿ ಅದನ್ನು ಕಟ್ ಮಾಡಿ ಒಳಗಡೆ ಇರ್ತಕ್ಕಂಥದ್ದನ್ನೆಲ್ಲ ಕ್ಲೀನ್ ಮಾಡಿ ಅದನ್ನು ಸಣ್ಣ ಪೀಸ್ ಮಾಡಿ ಕಟ್ ಮಾಡಿ ತೊಳೆದು ಒಂದು ಪ್ಲೇಟಲ್ಲಿ ಇಡಬೇಕು. ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ, ಒಂದು ಗೋಧಿ ಹಿಟ್ಟನ್ನೆಲ್ಲ ನೀಟಾಗಿ ಕಲಸಿಡಬೇಕು. ಅದನ್ನೆಲ್ಲ ನೀಟಾಗಿ ಉಂಡೆ ಕಟ್ಕೊಂಡು ಅದನ್ನು ಒತ್ತಿ ಅದನ್ನು ಕಲ್ಲು ಮೇಲೆ ಹಾಕಿ ಬೇಯಿಸಿ ತಿನ್ನಬೇಕು. ಆದರೆ ನನ್ನ ವೈಫು ನನಗೋಸ್ಕರ ತುಂಬ ರಿಸ್ಕ್ ತಗೊಂಡು, ಯಾಕೆಂದರೆ ಅವ್ರಿಗೆ ಏನು ಇಷ್ಟ ಅದನ್ನು ಮಾಡಿಕೊಡ್ಬೇಕು ನಾನು ಅಂತ. ಇವತ್ತು ಆಗಲ್ಲ ಅಂದರೂ ಕೂಡ ಅವರು ಕೂಡ ಇವತ್ತು ಅವರು ಮತ್ತು ಅವರಮ್ಮ ಇವತ್ತು ಸ್ವಲ್ಪ ಊರಿಗೆ ಹೋಗಿದ್ರು. ಊರಿಂದ ಬೇಗ ಬಂದರು 5:30-6 ಗಂಟೆಗೆ. ನಾನು ಫೋನ್ ಮಾಡಿ ಹೇಳಿದೆ, ನಾನು ಬರ್ತಾಯಿದ್ದೀನಿ ಕಣಪ್ಪ, ಸ್ವಲ್ಪ ಇವತ್ತು ಅಡುಗೆಗೆ ಏನಾದ್ರು ರೆಡಿ ಮಾಡು ಅಂತ. ಈ ನಮಗೇನಪ್ಪ ಅಂತಂದರೆ, ಈ ಹೊಟ್ಟೆ ತುಂಬ ಊಟ ಮಾಡಿ ಅಭ್ಯಾಸ ಸ್ನೇಹಿತರೆ. ಏನಾದ್ರು ಊಟ ಮಾಡಲಿಲ್ಲ ಅಂದರೆ ನಾವು ಬೆಳಿಗ್ಗೆ ಎದ್ದು ಕೆಲಸ ಮಾಡೋಕ್ಕೂ ನಮಗೆ ತಾಕತ್ತಿರಲ್ಲ. ಕೆಲಸ ಮಾಡೋದು ಅಂದರೆ ಗಾಡಿನಲ್ಲಿ ಓಡಾಡ್ಕೊಂಡು ಫೀಲ್ಡ್ ವರ್ಕ್ ಆಗಿರ್ಬೋದು, ಆಫೀಸ್ ಹತ್ರ ಹೋಗಿ ಬರೋದಾಗಿರ್ಬೋದು, ಅಥವಾ ಫೀಲ್ಡ್ಗೆ ಹೋಗೋದಾಗಿರ್ಬೋದು, ಯಾವುದೇ ಥರ ಏನು ಕೆಲಸ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಒಂಥರ ಸುಸ್ತಾದಂಗೆ ಆಗುತ್ತೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಗಾಡಿನ ಓಡಿಸೋಕ್ಕೆ ಆಗಲ್ಲ. ಇನ್ನೊಂದೇನಪ್ಪ ಅಂತಂದರೆ, ಆ್ಯಕ್ಚುಲಿ ನಂದು ಬೈಕ್ ಒಂದು ಬುಲೆಟ್ ಬೈಕು. ನಿಮಗೆಲ್ಲ ಗೊತ್ತು, ಬುಲೆಟ್ ಬೈಕ್ ಏನಂದರೆ ಸ್ವಲ್ಪ ಹೆವಿ ಇರ್ತದೆ ಗಾಡಿ. ಸ್ವಲ್ಪ ಅದನ್ನು ನಾವು ತಾಕತ್ತಾಗಿ ಕೂತ್ಕೊಂಡು ಓಡಿಸ್ಬೇಕು ಮತ್ತು ಮೇಂಟೈನ್ ಮಾಡಬೇಕು. ನಮ್ಮ ಕೈ ಕಾಲಲ್ಲೇ ಶಕ್ತಿ ಇಲ್ಲ ಅಂತಂದರೆ ಯಾವುದೇ ಥರ ಗಾಡಿನ ನಾವು ಅಂದ್ಕೊಂಡಂಗೆ ಓಡಿಸೋಕ್ಕಾಗಲ್ಲ. ಅದು ಮೊದಲೇ ಆನೆ ಥರ ಆನೆನ ಯಾವ ಥರ ನಡ್ಸ್ಕೊಂಡು ಹೋಗ್ಬೇಕು ಅದೇ ರೀತಿ ನಡ್ಸ್ಕೊಂಡು ಹೋಗ್ಬೇಕು. ಸ್ವಲ್ಪ ಏನಾದ್ರು ಇನ್ನೊಂದು ಆಯಿತು ಅಂತಂದರೂ ಆನೆ ನಾವು ಹೇಳೋದು ಮಾತನ್ನ ಕೇಳಲ್ಲ. ಆ ರೀತಿ ನಮ್ಮದು ಬುಲೆಟ್ ಬೈಕು. ಇನ್ನೊಂದು ಏನಪ್ಪ ಅಂತಂದರೆ ಸ್ನೇಹಿತರೆ, ಇವತ್ತು ಒಂದು ಕುಂಬಳಕಾಯಿ ಗೊಜ್ಜಲ್ಲಿ ಚಪಾತಿ ತಿನ್ನಲೇಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದೆ. ಅದಕ್ಕೆ ಇವತ್ತು ನಾನು ಕುಂಬಳಕಾಯಿ ಗೊಜ್ಜು ಮಾಡೋಕ್ಕೆ ಸ್ಪೈಸಿಯಾಗಿ ಚಪಾತಿ ಜೊತೆಗೆ ಅಂತಂದೆ. ನೋಡಿ, ಇವಾಗ ಸ್ನೇಹಿತರೆ, ಇವಾಗ ಕುಂಬಳಕಾಯಿನ ಕಟ್ ಮಾಡ್ಕೊಂಡಿದ್ದಾರಲ್ಲ, ಅದನ್ನೆಲ್ಲ ಇವಾಗ ಪಾತ್ರೆಗೆ ಹಾಕ್ತಾಯಿದ್ದಾರೆ. ಏನೋ ಆಗ್ಬಿಡುತ್ತೆ. ಆದರೆ ಇನ್ನೂ ಒಂದು ಸ್ವಲ್ಪ ಚಪಾತಿ ಎಲ್ಲ ರೆಡಿ ಮಾಡೋದು ಸ್ವಲ್ಪ ಟೈಮ್ ಹಿಡಿತದೆ. ನನಗಂತೂ ಭಯಂಕರ ಹೊಟ್ಟೆ ಹಸಿತೈತೆ. ಏನೂ ಮಾಡೋಕ್ಕಾಗಲ್ಲ. ಅಡುಗೆ ಆಗೋ ತನಕ ವೆಯ್ಟ್ ಮಾಡಲೇಬೇಕು. ನನಗೇನಪ್ಪ ಅಂತಂದರೆ, ಒಂದು ಅನ್ನ ಸಾಂಬಾರು ತಿನ್ಕೊಂಡು ಮನೆ ಕಳೋದು ಅಥವಾ ಏನೋ ಒಂದು ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಮಲ್ಕೊಳ್ಳೋದು ಆಗಲ್ಲ ಸ್ನೇಹಿತರೆ. ನನಗೆ ಡೈಲಿ 3 ಟೈಮು ನನಗೆ ಕರೆಕ್ಟಾಗಿ ಫುಡ್ ಇರಬೇಕು, ಇಲ್ಲಾಂದರೆ ಆಗಲ್ಲ. ಯಾಕೆಂದರೆ ನನ್ನದೊಂಥರ ವೀಕ್ನೆಸ್ ಏನಪ್ಪ ಅಂತಂದರೆ, ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ. ಬೆಳಿಗ್ಗೆ ಒಂದು ಕಾಫಿ, ಒಂದು ಟೀ, ಮತ್ತು ಮಧ್ಯಾಹ್ನ ಒಂದು ಟೀ, ಸಾಯಂಕಾಲ ಒಂದು ಕಾಫಿ ಅಥವಾ ಒಂದು ಟೀ ಇರಬೇಕು. ಇಲ್ಲ ಅಂತಂದರೆ
ನನಗೆ ಮೂಡಿರಲ್ಲ, ಓಡಾಡೋಕ್ಕೂ ಮೂಡಿರಲ್ಲ, ಕೆಲಸ ಮಾಡೋಕ್ಕೂ ಮೂಡಿರಲ್ಲ, ಒಂಥರ ಏನೋ ಒಂಥರ ಕೈಕಾಲು ಶಕ್ತಿ ಇಲ್ಲ ಅಂತಾರಲ್ಲ ಹಂಗಾಗ್ಬಿಡ್ತದೆ. ಇನ್ನೊಂದೇನು ಅಂತಂದರೆ ಸ್ನೇಹಿತರೆ, ನಾವು ಮನೇಲೇ ಮಾಡ್ಕೊಳ್ಳೋದ್ರಿಂದ ನಮಗೆ ಸ್ವಲ್ಪ ನಾವು ಮಾಡ್ಕೊಳ್ತಕ್ಕಂಥ ಫುಡ್ಡು ಸ್ವಲ್ಪ ಹೆಲ್ತಿ ಆಗಿರುತ್ತೆ ಮತ್ತು ಟೇಸ್ಟಿ ಆಗಿರುತ್ತೆ ಮತ್ತು ಚೆನ್ನಾಗಿರುತ್ತೆ ಅಂತೇಳಿ ನಾವು ಮನೇಲೇ ಮಾಡ್ಕೋತಾ ಇರೋದು. ಮೊದಲೆಲ್ಲ ಹೋಟೆಲಲ್ಲಿ ತಿಂತಾ ಇದೆ, ಇವಾಗೆಲ್ಲ ಹೋಟೆಲಲ್ಲಿ ತಿನ್ನೋಕ್ಕೂ ಬೇಜಾರಾಗ್ಬಿಟ್ಟಿದೆ ಸ್ನೇಹಿತರೆ. ಯಾಕೆ ಅಂತಂದರೆ ಆ ಹೋಟೆಲ್ಗೆ ಹೋದರೆ ಸಾಕು 70 ರೂಪಾಯಿ, 80 ರೂಪಾಯಿ, 100 ರೂಪಾಯಿ ಬಿಲ್ ಆಗುತ್ತೆ, ಅದರ ಹೊಟ್ಟೆ ತುಂಬಲ್ಲ. ಅದರಿಂದ ನಾನೇನಪ್ಪ ಅಂತಂದರೆ ಸರಿ ಮನೆಯಲ್ಲೇ ಮಾಡಪ್ಪ ಅಂತ ಅಂದ್ಬಿಟ್ಟು ಇವತ್ತು ಮನೆಯಲ್ಲೇ ಮಾಡಿಸ್ತಾಯಿದ್ವಿ. ಅದಕ್ಕೋಸ್ಕರ ಸ್ನೇಹಿತರೆ ಮನೆಯಲ್ಲೇ ಮಾಡಿಸ್ತಾ ಇದ್ದೀನಿ. ನನಗಂತೂ ತುಂಬ ಸ್ಟ್ರೈನ್ ಆಗಿಬಿಟ್ಟಾಗಂತೂ ನಾನು ಏನೂ ಅವ್ರಿಗೆ ಹೆಲ್ಪ್ ಮಾಡಿಕೊಡೋಕ್ಕಾಗಲ್ಲ. ಪಾಪ ಅವ್ರ ಹೆಲ್ಪು ಕೇಳಲ್ಲ ನನ್ನ, ಯಾಕಂದರೆ ಅವರೇ ಅವ್ರದ್ದೇ ಆದಂಥ ಒಂದು ವರ್ಕ್ ಟೆನ್ಷನಲ್ಲಿ ಕೆಲಸ ಮುಗಿಸ್ಕೊಂಡು ಬಂದಿರ್ತಾರೆ, ಆರಾಮಾಗಿ ರೆಸ್ಟ್ ಮಾಡಲಿ ಅಂತ ಅವ್ರ ಪಾಡಿಗೆ ಅವರು ನನ್ನ ಏನೂ ಹೆಲ್ಪ್ ಕೇಳಲ್ಲ. ಅವರು ನಾನೇನಾದರೂ ಸಣ್ಣ ಪುಟ್ಟ ಏನಾದರೂ ಹೆಲ್ಪ್ ಮಾಡ್ತೀನಿ ಅಂತಂದರೆ ಮಾಡಿದಂಗೆ ಅಷ್ಟೇ ಸ್ನೇಹಿತರೆ. ನೋಡಿ ಇವಾಗ ಸ್ನೇಹಿತರೆ ಗ್ಯಾಸ್ ಸ್ಟವ್ ಮೇಲೆ ಪಾತ್ರೆ ಇಟ್ಟು ಅಡುಗೆ ಎಣ್ಣೆ ಹಾಕಿ ಸಾಸಿವೆ ಕರಿಬೇವಿನ ಸೊಪ್ಪೆಲ್ಲ ಹಾಕಿ ಈರುಳ್ಳಿ ಎಲ್ಲ ಫ್ರೈ ಮಾಡಿಕೊಂಡು ಇವಾಗ ಒಂದು ಕುಂಬಳಕಾಯಿನ ಬೇಯಿಸ್ತಾ ಇದ್ದಾರೆ. ಇವಾಗ ಇದು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ, ಆದರೆ ಪ್ರಿಪೇರ್ ಮಾಡೋ ತನಕ ಭಾಳ ರಿಸ್ಕ್ ಇದು. ಚಪಾತಿನೂ ಅಷ್ಟೇ ತಿನ್ನೋದು ಚೆಂದ, ಆದರೆ ನೀಟಾಗಿ ಅದನ್ನ ಹಿಟ್ಟೆಲ್ಲ ಕಲಸಿಟ್ಟು ಅದನ್ನು ನೀಟಾಗಿ ಅದನ್ನು ಚಪಾತಿ ಹಿಟ್ಟನ್ನು ಮುದ್ದೆ ಮಾಡಿಕೊಂಡು ಅಂದರೆ ಉಂಡೆ ಮಾಡಿಕೊಂಡು ಅದನ್ನು ಒತ್ತಿ ಅದನ್ನು ಕಲ್ಲು ಮೇಲೆ ಹಾಕಿ ಬೇಯಿಸಿ ತಿನ್ನೋ ತನಕ ಅದು ರಿಸ್ಕೇನೆ. ಚಪಾತಿನೂ ರಿಸ್ಕೇನೆ, ಈ ಕುಂಬಳಕಾಯಿನೂ ರಿಸ್ಕೇನೆ, ಆಯಿತಾ. ಹೇಳಬೇಕು ಅಂತಂದರೆ ಯಾವುದೂ ರಿಸ್ಕ್ ಇಲ್ಲ ಅಂತ ಅನ್ನಂಗಿಲ್ಲ, ಎಲ್ಲ ರಿಸ್ಕೇನೆ. ಸ್ವಲ್ಪ ಸ್ಪೈಸಿ ಆಗಿರಲಿ ಕಣಪ್ಪ, ಅಂದರೆ ಸ್ವಲ್ಪ ಖಾರವಾಗಿರಲಿ, ಚಳಿ ಇದೆಯಲ್ವಾ ಅದರಿಂದ. ನಮಗೆ ಈ ಚಳಿಗೆ ಸ್ವಲ್ಪ ಒಂಚೂರು ಹೆಲ್ತು ಹಿಂಗೆ ಸ್ವಲ್ಪ ಏನಪ್ಪ ಅಂತಂದರೆ ಮಾಡೋದ್ರಲ್ಲೇ ಸ್ವಲ್ಪ ಒಂಚೂರು ಖಾರ ಇರಲಿ, ಸ್ಪೈಸಿ ಇರಲಿ ಸ್ವಲ್ಪ. ನಿನಗೆ ಗೊತ್ತಾಗುತ್ತಲ್ಲ, ನೀನು ಮಾಡ್ತೀಯಲ್ಲ ಮಾಡ್ತೀನಿ. ಆ್ಯಕ್ಚುಲಿ ಕುಂಬಳಕಾಯಿ ತುಂಬ ಸಣ್ಣದಾಯಿತು ಕಣ. ನೆಕ್ಸ್ಟ್ ಟೈಮು ತುಂಬ ಸ್ವಲ್ಪ ದಪ್ಪದು ಚೆನ್ನಾಗಿರೋದು ಒಂದು 2 ತಂದುಬಿಟ್ರೆ ಒಂದು ಕಟ್ ಮಾಡಿಕೊಂಡು, ಅಲ್ಲ ಇದು 2 ಟೈಮ್ಗೆ ಸಾಕು. ಮೋಸ್ಟ್ಲಿ ಇದು 2 ಟೈಮ್ ಬರೋ ಡೌಟು. ನೋಡೋಣ, ತಿಂದ ಮೇಲೆ ತಾನೇ ಗೊತ್ತಾಗೋದು 1 ಟೈಮ್ ಖಾಲಿ ಆಗುತ್ತೋ 2 ಟೈಮ್ ಖಾಲಿ ಆಗುತ್ತೋ ಕುಂಬಳಕಾಯಿ ಗೊಜ್ಜು ಅಂತ. ನನಗಂತೂ ಕುಂಬಳಕಾಯಿ ಗೊಜ್ಜು ಅಂದರೆ ಭಾಳ ಇಷ್ಟ ಸ್ನೇಹಿತರೆ. ಇದನ್ನು ಸ್ಪೈಸಿಯಾಗಿ ಮಾಡಿಬಿಟ್ಟು ಚಪಾತಿ ಮತ್ತು ದೋಸೆ ಮತ್ತು ಈ ಅಕ್ಕಿ ರೊಟ್ಟಿ ಮತ್ತು ಈ ರವೆ ದೋಸೆ ಮತ್ತು ರಾಗಿ ದೋಸೆ ಮತ್ತು ಇನ್ನೊಂದೇನಪ್ಪ ಅಂದರೆ ವೈಟ್ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ಇದು. ಆದರೂ ಇನ್ನೊಂದೇನಂತಂದರೆ ಸ್ನೇಹಿತರೆ, ಹೊಟ್ಟೆ ಹಸಿವು ಮಾತ್ರ ತಡ್ಕೊಳಕ್ಕಾಗಲ್ಲ. ಅದಕ್ಕೆ ನಾಳೆಯಿಂದ ಏನಪ್ಪ ಅಂದರೆ ಈ ರೀತಿ ಮಾಡ್ಕೊಳ್ಳಲ್ಲ. ಮುಂಚೆ ಲೈಟಾಗಿ ಏನಾದ್ರು ತಿನ್ಕೊಂಬಿಟ್ಟು ಆಮೇಲೆ ಬಂದು ಮನೇಲಿ ಊಟ ಮಾಡಬೇಕು. ಯಾಕಂದರೆ ಬೆಳಗ್ಗೆಯಿಂದ ಓಡಾಡಿ ಸುಸ್ತಾಗಿರ್ತೀವಿ. ಮೊದಲೇ ಇವಾಗ ವೆದರು ಒಂಥರ ಡಿಫ್ರೆಂಟ್ ಆಗಿದೆ, ಮೊನ್ನೆಯಿಂದೆಲ್ಲ ವೆದರ್ ಡಿಫ್ರೆಂಟ್ ಆಗಿದೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನನಗೆ ಲಾಸ್ಟು 7 to 8 months ಬ್ಯಾಕಿಂದ ನಾನು ಸ್ವಲ್ಪ ಎಲ್ಲೂ ಓಡಾಡಿರಲಿಲ್ಲ. ಸ್ವಲ್ಪ ನನಗೆ ಒಂದು ಹೆಲ್ತ್ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅದರಿಂದ ನಾನು ಎಲ್ಲೂ ಸ್ವಲ್ಪ ಓಡಾಡಿಲ್ಲ. ಅಂದರೆ ನಿಮಗೆ ಲಾಸ್ಟ್ ಟೈಮ್ ವಿಡಿಯೋದಲ್ಲೆಲ್ಲ ತಿಳಿಸಿದ್ದೀನಿ. ಹೆಲ್ತ್ ಪ್ರಾಬ್ಲಮ್ ಇತ್ತು ಅಂತಂದರೆ ನನಗೆ ಒಂದು ಐ ಆಪ್ರೇಷನ್ ಆಯಿತು, ಲೆಫ್ಟ್ ಐ ಆಪ್ರೇಷನ್ ಆಯಿತು. ಇವಾಗ ಇನ್ನೊಂದು ರೈಟ್ ಐ ಆಪ್ರೇಷನ್ ಮಾಡಿಸ್ಬೇಕು ಇವಾಗ. ಅದೊಂದು ಹೆಲ್ತ್ ಇಶ್ಯೂವಿಂದ ಸ್ವಲ್ಪ ನಾನು ಏನಪ್ಪ ಅಂತಂದರೆ ಸ್ವಲ್ಪ ಎಲ್ಲೂ ಜಾಸ್ತಿ ಓಡಾಡಿರಲಿಲ್ಲ. ಆದರೆ ಇವಾಗ ವರ್ಕ್ ಲೋಡ್ ಜಾಸ್ತಿ ಆಯ್ತಲ್ಲ, ಅದಕ್ಕೆ ಒಂಥರ ಸುಸ್ತಾದಂಗೆ ಆಗ್ತಾಯಿದೆ ಕೆಲಸಗಳು ಮಾಡೋಕ್ಕೆ ಹೋದರೆ. ಆದರೂ ಅದನ್ನೆಲ್ಲ ನಾನು ತಲೆ ಕೆಡಿಸ್ಕೊಳ್ಳೋಕ್ಕಾಗಲ್ಲ ಸ್ನೇಹಿತರೆ. ನನ್ನ ಕೆಲಸ ನಾನು ಮಾಡಲೇಬೇಕು, ನಂದು ಫೀಲ್ಡ್ ವರ್ಕು. ಯಾಕೆಂದರೆ ನಂದು 4 to 5 ಆಫೀಸು ನಾನು ವಿಸಿಟ್ ಮಾಡಲೇಬೇಕು ಪ್ರತಿದಿನ. ನಂದು ನೆಟ್ವರ್ಕ್ ಮಾರ್ಕೆಟಿಂಗು ಪ್ರಾಡಕ್ಟ್ ಬಿಸ್ನೆಸ್ ಅಂದರೆ ಮೋದಿಕೇರ್ ಇದೆ, ಅದು ಆಫೀಸ್ಗೆ ಹೋಗಬೇಕು. ಕಸ್ಟಮರ್ಸು ಪ್ರಾಡಕ್ಟ್ ಪರ್ಚೇಸ್ ಮಾಡೋಕ್ಕೆ ಬಂದಾಗ RTO ಆಫೀಸನ್ನು ವಿಸಿಟ್ ಮಾಡಬೇಕು, ವೆಹಿಕಲ್ ಇನ್ಶೂರೆನ್ಸ್ ಆಫೀಸನ್ನು ವಿಸಿಟ್ ಮಾಡಬೇಕು. ಮತ್ತು ಏನಾದರೂ ಬೇರೆ ಕಸ್ಟಮರ್ಗಳು ಕಾಲ್ ಮಾಡಿ ಸ್ಪಾಟಿಗೆ ಬನ್ನಿ ಅಂದರೆ ಅಲ್ಲಿಗೂ ಹೋಗಬೇಕಾಗುತ್ತೆ. ಈ ಥರ ಎಲ್ಲ ವರ್ಕ್ಸ್ ಇರೋದ್ರಿಂದ ನಾವು ಬೆಳಿಗ್ಗೆ ಹೊರಟ್ರೆ ನೈಟ್ ತನಕ ಓಡಾಡ್ತಾ ಇರ್ತೀವಿ ಗಾಡಿನಲ್ಲಿ. ಅದರಿಂದ ಸ್ನೇಹಿತರೆ, ಓಕೆ ಸ್ನೇಹಿತರೆ, ನಾನು ಇಷ್ಟು ಹೇಳಿ ಇವಾಗ ವಿಡಿಯೋ ಬರ್ತೀನಿ. ಏನಪ್ಪ ಅಂತಂದರೆ ಇವಾಗ ನೀವು ನೋಡ್ತಾ ಇದ್ದೀರಲ್ವ, ಪಾತ್ರೆ ಒಳಗಡೆ ಕುಂಬಳಕಾಯಿ ಹಾಕಿ ನೀಟಾಗಿ ನನ್ನ ವೈಫು ಮಿಕ್ಸ್ ಮಾಡ್ತಾ ಇದ್ದಾರೆ ಸ್ಪೈಸಿಯಾಗಿ. ನಾನು ಏನು ಅಡುಗೆ ಕೇಳಿದ್ರು ಮಾಡಿಕೊಡ್ತಾರೆ ಸ್ನೇಹಿತರೆ. ನನ್ನ ಮನೆ ನನಗೆ ಯಾವ ಥರ ಅಂದರೆ 3 ಸ್ಟಾರು, 5 ಸ್ಟಾರು, 7 ಸ್ಟಾರು ಮತ್ತು 11 ಸ್ಟಾರ್ ಹೋಟೆಲ್ ಥರ ನನಗೆ ನನ್ನ ಮನೆ.
ಏನು ಬೇಕು ಎಲ್ಲ ಮಾಡಿಕೊಡ್ತಾರೆ. ವೆಜ್ಜಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ವೆಜ್ ಮತ್ತು ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ನಾನ್ ವೆಜ್ ಎಲ್ಲ ಮಾಡಿಕೊಡ್ತಾರೆ. ಇಂಥದ್ದು ಬೇಕು ಅಂದರೆ ಸಾಕು ಅಂಥದ್ದು ಮಾಡಿಕೊಡ್ತಾರೆ. ನಾನು ಐ ಆಮ್ ಲಕ್ಕಿ. ನಾನು ಅದೊಂದು ವಿಷಯದಲ್ಲಿ ಮಾತ್ರ ಏನೇ ಎಲ್ಪ್ ಬೇಕು ಅಂದರೂ ಮಾಡಿಕೊಡ್ತಾರೆ ನನ್ನ ವೈಫು. ಅದನ್ನು ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನಿಮ್ಗಳಿಗೆಲ್ಲ ನಾನು ವಿಡಿಯೋದಲ್ಲಿ ಮೆಚ್ಚಿಸ್ಕೊಳ್ಳೋಕ್ಕೆ ಹೇಳ್ತಾ ಇಲ್ಲ. ಎಲ್ಲರೂ ಮನೆಯಲ್ಲೂ ಅಷ್ಟೇ ಸಾಮಾನ್ಯವಾಗಿ ತಾಯಿ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ತಂಗಿ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಸಾಮಾನ್ಯವಾಗಿ ಎಲ್ಲರೂ ಎಲ್ಪ್ ಮಾಡ್ತಾರೆ. ಯಾರೂ ಎಲ್ಪ್ ಮಾಡಲ್ಲ. ನನ್ನ ಮನೆಯಲ್ಲಿ ಮಾತ್ರ ನನ್ನ ವೈಫು ಎಲ್ಪ್ ಮಾಡ್ತಾರೆ ಅಂತ ನಾನು ಹೇಳಕ್ಕೆ ಹೋಗಲ್ಲ. ಎಲ್ಲರೂ ಮನೆಯಲ್ಲೂ ಎಲ್ಪ್ ಮಾಡ್ತಾರೆ. ನೀವೇನಾದ್ರು ಬ್ಯುಸಿ ಇದ್ದಾಗ ನಿಮಗೆ ಸ್ವಲ್ಪ ಎಲ್ಪ್ ಬೇಕು ಅಂದಾಗ ಎಲ್ಪ್ ಮಾಡ್ತಾರೆ. ಊಟ ತಿಂಡಿ ಆಗಿರ್ಬೋದು, ನಿಮ್ಮ ಪರ್ಸನಲ್ ವರ್ಕ್ಸ್ ಆಗಿರ್ಬೋದು, ಅದನ್ನೆಲ್ಲ ಚೆನ್ನಾಗಿ ಎಲ್ಪ್ ಮಾಡ್ತಾರೆ ಎಲ್ಲರೂ ಮನೆಯಲ್ಲೂ. ಸೇಮ್ ಅದೇ ಥರ ನನ್ನ ಮನೆಯಲ್ಲೂ ನನ್ನ ವೈಫು ನನಗೆ ಒಂಥರ ಬ್ಯಾಕ್ ಬೋನ್ ಥರ ಅಂತ ಹೇಳ್ಬೋದು. ಯಾಕೆಂದರೆ ನಾನು ಏನೇ ಎಲ್ಪ್ ಕೇಳಿದ್ರು ಹೇಳಬೇಕು ಅಂತಂದರೆ ಒಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳೇನಾದರೂ ನಾನು ರೆಡಿಯಾಗಿ ಹೊರಡಬೇಕಾದ್ರೂ ಅವರೇ ಎಲ್ಲ ರೆಡಿ ಮಾಡಿ ನನಗೆ ಹೊರಡುವಾಗ ಎಲ್ಪ್ ಮಾಡ್ಕೊಡೋದು. ಮತ್ತು ಇನ್ನೊಂದು ಏನಂತಂದರೆ ಸ್ನೇಹಿತರೆ, ಇದು ಭಾಳ ಇಷ್ಟ ನನಗೆ. ಇದು ಕುಂಬಳಕಾಯಿ ಗೊಜ್ಜು. ಆಮೇಲೆ ಇನ್ನೊಂದೇನು ಗೊತ್ತೇನಪ್ಪ ಹೇಳೋದು ಮಾಡ್ಬಿಟ್ಟೆ, ಇದು ಸ್ವಲ್ಪ ಖಾರ ಎಲ್ಲ ಸ್ವಲ್ಪ ನೋಡ್ಕೊಬಿಡು. ಅಂದರೆ ಖಾರ ಇರಬೇಕು, ಸ್ವಲ್ಪ ಖಾರ ನೋಡ್ಕೊಂಬಿಡು. ಸ್ವಲ್ಪ ಈರುಳ್ಳಿ ಕಮ್ಮಿ ಆಯಿತು ಅನ್ಸುತ್ತೆ ಅಲ್ವಾ ಇವತ್ತು? ಇಲ್ವಾ? ಇವತ್ತು ಕರೆಕ್ಟಾಗಿ. ಇನ್ನೂ ಪಾಪ ಅವರು ಚಪಾತಿ ಗೊತ್ತಿಲ್ಲ ಸ್ನೇಹಿತರೆ. ನನ್ನ ವೈಫವರು ಇವಾಗ ಬರೀ ಕುಂಬಳಕಾಯಿ ಗೊಜ್ಜು ಮಾಡುತ್ತಾ ಇದ್ದಾರೆ. ಅವ್ರು ಇನ್ನೂ ಪಾಪ ಚಪಾತಿ ಗೊತ್ತಿಲ್ಲ. ಚಪಾತಿ ಓದ್ಬೇಕು ಅವರು. ಅದು ಪಾಪ ಅವ್ರಿಗೆ ರಿಸ್ಕು. ನನಗೇನಂದರೆ ಊಟ ತಿಂಡಿ ಕರೆಕ್ಟಾಗಿಲ್ಲ ಅಂತಂದರೆ ನನಗೆ ವರ್ಕ್ ಮಾಡೋ ಮೈಂಡೇ ಇರಲ್ಲ ಒಂಥರ. ಆಮೇಲೆ ಒಂದು ಸ್ವಲ್ಪ ರೈಸ್ಗೂ ಇಡ್ಬೇಕನಪ್ಪ. ರೈಸ್ ಏನು ಬೇಡ ಬಿಡು ಅಲ್ವಾ? ಸುಮ್ಮನೆ ಏನಕ್ಕೆ ರೈಸು? ಇದನ್ನೇ ಚಪಾತಿನೇ ತಿನ್ಕೊಂಡು ಮಾಡೋಣ. ರೈಸ್ ಏನು ಬೇಡ. ಸುಮ್ಮನೆ ಏನಕ್ಕೆ ರೈಸ್ ತಿನ್ನೋದು? ಅದು ಸ್ವಲ್ಪ ರೈಸ್ ಅವಾಯ್ಡ್ ಮಾಡಿ. ಚೆನ್ನಾಗಿ ಮಳ್ಬೇಕಾ ಇದು? ಆಯಿತು, ಓಕೆ. ಸ್ವಲ್ಪ ಉಪ್ಪು ಕರೆ ಎಲ್ಲ ಕರೆಕ್ಟಾಗಿದೆಯಾ ನೋಡ್ಬಿಡು. ಆಯಿತು, 20 ನಿಮಿಷ ಬೇಕಾಗುತ್ತಲ್ವಾ? ಸರಿ, ಹಾಗೆ ಅಲ್ಲಿ ತನಕ ಒಂದು ಸ್ವಲ್ಪ ಚಪಾತಿ ರೆಡಿ ಮಾಡ್ಬಿಡ್ತೀನಿ. ಏನು ಮಾಡ್ತೀನಿ, ಸ್ವಲ್ಪ ಆಮೇಲೆ ರೆಸ್ಟ್ ಮಾಡು ಸ್ವಲ್ಪ ಕೂತ್ಕೊಂಡು. ನಂಗಂತೂ ಹೋಗಿ ಫ್ರೆಶ್ ಆಗಿಬಿಟ್ಟು ಬಂದು ಊಟ ತಿನ್ಕೊಂಡು ಒಂದು 10-ಅರ್ಧ ಗಂಟೆ ಕೂತಿದ್ದು ಮಲಗಿಬಿಟ್ರೆ ಸಾಕು. ಓಕೆ ಸ್ನೇಹಿತರೆ, ಈ ವಿಡಿಯೋ ಕಂಟಿನ್ಯೂ ಇರುತ್ತೆ ನೋಡಿ. ಇವಾಗ ಸ್ವಲ್ಪ ಇದು ಇನ್ನೂ ಒಂದು 15 to 20 ಮಿನಿಟ್ಸ್ ಇದು ಚೆನ್ನಾಗಿ ಮಳ್ಳಬೇಕಿದು. ಚೆನ್ನಾಗಿ ಮಳ್ಳಬೇಕು ಅಂದರೆ ಕುಂಬಳಕಾಯಿ ಚೆನ್ನಾಗಿ ಬೇಯಬೇಕು, ಜೊತೆಗೆ ಮಳ್ಳಬೇಕು. ಇವಾಗ ಏನಪ್ಪ ಅಂತಂದರೆ ನಾನು ಈ ವಿಡಿಯೋನ ನಿಮಗೆ ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ಎಲ್ಲ ಇದು ಸ್ವಲ್ಪ ಚೆನ್ನಾಗಿ ಮಸಾಲೆ ಎಲ್ಲ ಒಂದು ಸ್ವಲ್ಪ ಮಳ್ಳಿ ಆಮೇಲೆ ಸ್ವಲ್ಪ ಕುಂಬಳಕಾಯಿ ಎಲ್ಲ ಚೆನ್ನಾಗಿ ಬೇಯಲಿ. ಓಕೆ, ಈ ವಿಡಿಯೋ ಕಂಟಿನ್ಯೂ ಇರುತ್ತೆ ನೋಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಅವೆಲ್ಲ ನಾನು ನಿಮ್ಗೆ ಹೇಳಿದೆ ಅಲ್ವಾ, ಏನಪ್ಪ ಅಂತಂದ್ರೆ ಇದು ಕುಂಬಳಕಾಯಿ ಗೊಜ್ಜು ಪಾತ್ರೆಯಲ್ಲಿ ಸ್ವಲ್ಪ ಚೆನ್ನಾಗಿ ಇದು ಮಸಾಲೆ ಎಲ್ಲ ಮಳ್ಳಬೇಕು ಮತ್ತೆ ಕುಂಬಳಕಾಯಿ ಬೇಯಬೇಕು ಅಂತ. ಇವಾಗ ಕುಂಬಳಕಾಯಿ ಬೆಂದಿದೆ ಮತ್ತೆ ಮಸಾಲೆ ಕೂಡ ಮಳ್ಳಿದೆ, ನೋಡ್ತಾ ಇರ್ಬೋದು ನೀವು. ನೋಡಿ ಇವಾಗ ಸ್ಪೈಸಿಯಾಗಿ ರೆಡಿ ಆಗಿದೆ ಮತ್ತೆ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ. ಚಪಾತಿ ಎಲ್ಲ ಒತ್ತಾಯಿತು. ಇವಾಗ ಜಸ್ಟ್ ಏನಿದ್ರು ಕಲ್ ಮೇಲೆ ಹಾಕೊಂಡು ಬೇಯಿಸೋದಷ್ಟೇನೆ. ನೋಡಿ ಸ್ನೇಹಿತರೆ, ಈಗ ಈ ವಿಡಿಯೋನ ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ಮುಗಿಸಿದ ಮೇಲೆ ನಿಮಗೆ ಎಲ್ರಿಗೂ ಒಂದು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಏನಕ್ಕೆ ಅಂತಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ವಿಡಿಯೋಗಳನ್ನ ನೀವು ನೋಡ್ತಾ ಇದ್ದೀರಾ ಅಂತ ತಿಳ್ಕೊತೀನಿ. ನೋಡಿ ಸ್ನೇಹಿತರೆ, ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ ಯಾರೆಲ್ಲ ಹೊಸಬ್ರು ನನ್ನ ಯೂಟ್ಯೂಬ್ ಚಾನಲ್ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ, ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ ವಿಡಿಯೋಗಳನ್ನ ನೀವು ನೋಡಿ ಸಬ್ಸ್ಕ್ರೈಬ್ ಮಾಡಿದರೆ ಬೆಲ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಎಲ್ರಿಗೂ ನನ್ನ ಒಂದು ಸಬ್ಸ್ಕ್ರೈಬರ್ಸ್ಗೆ ಮತ್ತು ನನ್ನ ಒಂದು ವಿಡಿಯೋಗಳನ್ನ ಯಾರ್ಯಾರು ನೋಡ್ತಾ ಇದ್ದೀರಾ ಮತ್ತು ಯಾರು ಲೈಕ್ಸ್ ಮಾಡ್ತಾ ಇದ್ದೀರಾ, ಕಮೆಂಟ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ನಾನು ನಿಮ್ಮ ಗೆಳೆಯ ಚಂದ್ರಶೇಖರ್ ಮಾತಾಡ್ತಾ ಇರೋದು, ಆನೆಕುದುರೆ ಪ್ರೇಮಿ. ನೋಡಿ ಸ್ನೇಹಿತರೆ, ಇನ್ನೊಂದೇನಪ್ಪ ಅಂತಂದರೆ ನಿಮಗೆ ನೆಕ್ಸ್ಟ್ ವೀಕ್ನಲ್ಲಿ ನಾನು ತಂದೂರಿದು ಒಂದು ವಿಡಿಯೋ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಅಂದರೆ ಫುಲ್ ಕೋಳಿ ತಂದೂರಿ ಮಾಡೋದು. ಅದನ್ನು ನಾನು ನೆಕ್ಸ್ಟ್ ವೀಕಲ್ಲಿ ನಿಮ್ಗೊಂದು ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಯಾಕೆ ಇದನ್ನು ಇವತ್ತು ಹೇಳ್ತಾ ಇದ್ದೀನಿ ಅಂತಂದರೆ, ಆ್ಯಕ್ಚುಲಿ ಒಂದು 3-4 ಡೇಸ್ ಸ್ವಲ್ಪ ವರ್ಕ್ ಲೋಡ್ ಇದೆ. ವರ್ಕ್ ಲೋಡ್ ಎಲ್ಲ ಮುಗಿಸ್ಕೊಂಡು ಆ್ಯಕ್ಚುಲಿ ನಾಳೆನೇ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಅದನ್ನು ನಾಳೆ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ನಾನೊಂದು ಸಂಡೇ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಒಂದು 4-5 ಡೇಸ್ ವರ್ಕ್ ಇದೆ. ಆಮೇಲೆ ನಾನು ಸ್ವಲ್ಪ ಹೊರಗಡೆ ಇರ್ತೀನಿ. ಬೆಳಿಗ್ಗೆ ಹೋದರೆ ಬರೋದೇ ನೈಟ್ ಆಗುತ್ತೆ. ಓಕೆ ಸ್ನೇಹಿತರೆ, ನಾನು ಅದಕ್ಕೇ ನಿಮಗೆ ಈ ವಿಡಿಯೋನ ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ.
ಎಲ್ರಿಗೂ ನನ್ನ ಕಡೆಯಿಂದ ಒಂದು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಮತ್ತು ಎಲ್ರಿಗೂ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ನನ್ನ ಯೂಟ್ಯೂಬ್ ಚಾನಲ್ ವಿಡಿಯೋಗಳನ್ನ ನೀವು ನೋಡಿ ನಿಮ್ಮ ಫ್ರೀ ಟೈಮ್ನಲ್ಲಿ ನೋಡಿ ನನ್ನನ್ನು ನೀವು ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಇಷ್ಟೇ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ ಸ್ನೇಹಿತರೆ. ಓಕೆ ಬಾಯ್.